ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಕಾಯಿ ವಡಿ ಮಾಡಿ ತೋರಿಸ್ಬೇಕಂತ ಅನ್ನತೀನಿ ನಿಮಗೆ. ಮತ್ತು ಅಕ್ಕಿ ವಡಿನೂ ಅಂತಾರೆ, ಕಾಯಿ ವಡಿನೂ ಅಂತಾರೆ. ನಾನು ಉಡುಪಿ ಸೈಡದು ಪ್ರವಾಸಕ್ಕದು ಆದಾಗ ಆಗಲ್ಲಿ ಅವ್ನು ತಿಂದು ಬಂದೇನಿ ವಡೆ. ಮತ್ತು ಅದಕ್ಕೆ ನಿಮಗೂ ಮಾಡಿ ತೋರ್ಸಾಕತ್ತೀನಿ. ಇವು ರೇಷನ್ ಅಕ್ಕಿ ಒಂದು ಬೌಲ್ ಅದಾವೆ. ಈಗ ಇವನ್ನ ಸ್ವಚ್ಛಗೆ ತೊಳ್ಕೊಂಡು ಮತ್ತು ಇದನ್ನು ರುಬ್ಬಿ ಮಾಡಿ ತೋರಿಸೋದನ್ನ ನಿಮಗೆ ತೋರಿಸ್ತೀನಿ. ಮತ್ತು ಅದಕ್ಕೆ ಏನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ನೋಡಿ. ಅಕ್ಕಿ ತೊಳ್ಕೊಂಬಂದೇನಿ. ಸ್ವಲ್ಪ ಅದರಾಗಿಂದ ನೀರು ಬಸಿಬೇಕು. ಅದು ಹುರಿಯಾಕಂದ್ರೆ ನೀರಿತ್ತಂದ್ರೆ ಹುರಿಯಾಕೆ ಸರಿ ಆಗಂಗಿಲ್ಲ. ಇದೆಲ್ಲ ನೀರು ಹೋಗ್ಬೇಕು. ಅದ್ರಾಗಿಂದ ನೀರು ಬಸದು ಇದನ್ನು ಹುರಿದದು ತೋರಿಸ್ತೀನಿ ನಿಮಗೆ ನೋಡಿ. ಇದನ್ನು ಸೈಡ್ಗೆ ಇಟ್ಟುಬಿಡ್ತೀನಿ ನೋಡಿ. ಇಲ್ಲೇ ಕಡಾಯಿ ಇಟ್ಕೊಂಡೇನಿ ಒಂದು. ಮತ್ತು ಈಗ ಅಕ್ಕಿದೆಲ್ಲ ನೀರು ಆರೈತಿ. ಇದು ಅಕ್ಕಿ ನೀರೆಲ್ಲ ಆರೈತಿ. ಮತ್ತು ಇದನ್ನು ಸ್ವಲ್ಪ ಕಲರ್ ಬರುವಂಗೆ ಹುರಿತೀನಿ. ಹುರಿದು ತೋರಿಸ್ತೀನಿ ನಿಮಗೆ. ನೀರೆಲ್ಲ ಆರಬೇಕು ಅದ್ರಾಗಿಂದ ನೋಡಿ. ಹುರಿದೇನಿ. ಭಾಳ ಕೆಂಪಾಗುವಂಗೆ ಹುರಿಬಾರ್ದು. ಇವು ಅಕ್ಕಿ ಹಿಂಗೆ ಒಣವಾದ್ರೆ ಮುಗೀತು ನೋಡಿ. ಈಗ ಇದಕ್ಕೆ ಕೊಬ್ಬರಿ ಹೆರಿಚಿ ಮತ್ತು ಸಾಮಾನು ಹಾಕೋದದು ತೋರಿಸ್ತೇನೆ ನಿಮಗೆ. ಮತ್ತು ಈಗ ಇದನ್ನು ಕಡಾಯಾಗನ ಬೆಚ್ಚಗೆ ಉಳಿತಾವೆ, ಅದ್ರಾಗ ಇಡ್ತೇನೆ. ಸ್ವಲ್ಪ ಕೊಬ್ಬರಿ ಎಲ್ಲ ಹೆರಿಚ್ಕೋತೇನೆ. ಹೆರಿಚ್ಕೊಂಡು ತೋರಿಸ್ತೇನೆ ನಿಮಗೆ. ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ. ಕಾಯಿ ವಡಿಗೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತಾನಂದೀನಿ. ಅಕ್ಕಿ ಅಂತಿ ಹುರಿದು ಸೈಡ್ಗೆ ಇಟ್ಕೊಂಡೇನಿ. ಇದು ಒಂದು ಬೌಲ್ ಇದಿದ್ರೆ ಅಕ್ಕಿದ್ರೆ ಒಂದು ಬೌಲ್ ಹಸಿ ಕೊಬ್ಬರಿ ಇರಬೇಕು. ಕೊಬ್ಬರಿ ಇದು ತೆಂಗಿನಕಾಯಿ ಸರಿ ಒಡಿಲಿಲ್ಲ, ಅದಕ್ಕೆ ನಾ ಪೀಸ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಹೆರಚಿ ಹಾಕ್ಕೋಬಹುದು ರುಬ್ಬು ಮುಂದೆ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಅರಿಶಿನ ಪುಡಿ ಬೇಕು. 4 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡೇನಿ. ಖಾರ ಆಗಬೇಕಲ್ಲ ವಡಿ ಒಂದು ಸ್ವಲ್ಪ. ಅದಕ್ಕೆ 4 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡೇನಿ. ಅರ್ಧ ಚಮಚೆ ಜೀರಿಗೆ ಇಟ್ಕೊಂಡೇನಿ. ಅರ್ಧ ಚಮಚೆ ಅಜ್ವಾನ್ ಇಟ್ಕೊಂಡೇನಿ. ಮಾಡು ವಿಧಾನ ಹೇಳ್ತೀನಿ ನೋಡಿ. ಫಸ್ಟ್ ಕೊಬ್ಬರಿ ಹಾಕೋತೇನೆ. ಯಾಕಂದ್ರೆ ಅಕ್ಕಿ ಕೊಬ್ಬರಿ ಹಾಕಿದ್ರೆ ಇದು ಕೊಬ್ಬರಿ ಜಲ್ದಿ ಸಣ್ಣ ಆಗಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಇದನ್ನು ಮೊದಲು ಸಣ್ಣ ಮಾಡ್ಕೋತೇನೆ. ನಾ ಪೀಸ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ನೀರು ಹಾಕತೇನೆ ನೋಡಿ. ಇದು ಕೊಬ್ಬರಿ ಹೆರಿಸ್ದಂಗೆ ಹಾಕೈತಿ. ಒಂದು ಸ್ವಲ್ಪ ನೀರು ಹಾಕಿ ಹಿಂಗೋಣ ಅದು ರುಬ್ಬಿರ. ಮತ್ತು ಈಗ ಇದಕ್ಕೆ ಅಕ್ಕಿ ಹಾಕ್ಕೋತೇನೆ. ನೋಡಿ ಅಕ್ಕಿ ಹಾಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮುರಿದು ಹಾಕೋತೇನೆ. ಸಣ್ಣ ಆಗೋದಿಲ್ಲಲ್ಲ ಅದಕ್ಕೆ. ನಿಮಗೆ ಎಷ್ಟು ಬೇಕಷ್ಟು ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಅಜ್ವಾನ ಮತ್ತು ಜೀರಿಗೆ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಸ್ವಲ್ಪ ನೋಡಿ ಹಾಕೋತ ಬರ್ರಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಬೇಕಂದ್ರೆ ಅರಿಶಿನ ಪುಡಿ ನೀವು ಹಾಕೋಬೋದು, ಬಿಟ್ಟರು ನಡೀತೈತಿ, ನಿಮ್ಮ ಇಷ್ಟ. ಒಂದು ಸ್ವಲ್ಪ ನೀರು ಹಾಕ್ತೇನೆ. ಇದು ರುಬ್ಕೊಂಬರ್ತೇನೆ ನೋಡಿ. ಈ ಹದಕ್ಕಾಗೈತಿ ಇದು. ನಿಮಗೆ ಇದು ಏನಾರ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿರು ನೀವು ರುಬ್ಕೊಂಡಿದ್ರಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೂ ನಡಿತೈತಿ. ನಾನು ಈಗ ಅಕ್ಕಿ ಹಿಟ್ಟದು ಹಾಕೋದಿಲ್ಲ. ಮಾಡಿ ನೋಡ್ತೇನೆ. ಅಳಕನಿಸ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಉದುರ್ಸ್ಕೊತೇನೆ ನೋಡಿ. ಹಿಂಗಾಗೈತಿ. ಈಗ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲೇ ಪ್ಲಾಸ್ಟಿಕ್ ಇಟ್ಕೊಂಡೇನಿ. ಪ್ಲಾಸ್ಟಿಕ್ಕಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೇನಿ. ಮತ್ತು ಹಿಂಗೆ ಕೈಲೇ ತಟ್ಟಾಕತ್ತೇನೆ. ಭಾಳ ದಿಪ್ಪು ತಟ್ಟಬಾರ್ದು ಮತ್ತು ತಿಳುನೂ ತಟ್ಟಬಾರ್ದು. ತಿಳು ತಟ್ರೆ ಬಿರುಸಾಕಾವು. ಮತ್ತು ಭಾಳ ದಿಪ್ಪ ತಟ್ರೆ ಮೆತ್ತಗೆ ಹಾಕಾವ. ನೋಡಿ ತಟ್ಟಬೇಕು ನೀವು. ನೋಡಿ ನಾ ಮಾಡಿದ್ದೀನಿ. ನಿಮಗೆ ಆ ಶೇಪ್ ಬೇಕು ಆ ಶೇಪ್. ಬೇಕಾದ್ರೆ ಉದ್ದಕ್ಕೆ ಮಾಡ್ಕೊಳ್ಳಿ, ಬೇಕಾದ್ರೆ ಗುಂಡಗ ಮಾಡ್ಕೊಳ್ಳಿ. ಮಾಡಿ ನಾಷ್ಟಾಕ ಸಾಯಂಕಾಲ ಚಾದ ಜೊತೆ ಭಾರಿ ಮಸ್ತ್ ಅತ್ತಾವ. ನೋಡಿ ಈಗ ಇವನು ಕರಿದು ತೋರಿಸ್ತೇನೆ ನೋಡಿ. ಒಂದು ಕಡಾಯಿ ಇಟ್ಕೊಂಡೇನಿ. ಈ ಬ್ಲ್ಯಾಕ್ ಕಡಾಯಿದಾಗ ಕರಿಯೋದು ನಾ ಯಾವಾಗೂ. ವಡಿ ಕರೀಲಿ, ಪುರಿ ಕರೀಲಿ, ಏನು ಐಟಮ್ ಕರೆದ್ರೂ ಇದ್ರಾಗ ಕರಿತೇನೆ. ಅಂದ್ರೆ ಚಲೋ ಕರಿತಾವ. ಅದಕ್ಕೆ ಹೆಲ್ದಿನೂ ಆಕೈತಿ. ನಮಗೆ ಕಬ್ಬಿನ ಅಂಶ ಐತಲ್ಲ, ಅದಕ್ಕೆ ಅದ್ರಾಗ ಮಾಡ್ತೇನೆ ನಾ ಯಾವಾಗೂ. ಈಗ ನೋಡಿ ಎಣ್ಣೆ ಕಾದತಿ. ಮತ್ತು ಈಗ ಅದ್ರಾಗ ಇವನ್ನ ಹಾಕ್ತೇನೆ. ಒಂದೊಂದು ಬಡ್ಕೊಂಡು ಒಂದೊಂದು ಕರ್ಕೋಬೇಕು. ಯಾಕಂದ್ರೆ ಎತ್ತಿವಿ ಹಾಕಕ್ಕೆ ಬರಂಗಿಲ್ಲ ನಿಮಗೆ.
ನೋಡಿ ಉಬ್ಬಾಕತ್ತೈತಿ. ಹೊಳಿಸಿ ಹಾಕೇನಿ. ಅರ್ಶಿಣ ಪುಡಿ ಹಾಕಿದನಲ್ಲ ಅದಕ್ಕೆ ಕಲರ್ ಆಗ್ಯಾವ. ಅವ ಅರ್ಶಿಣ ಪುಡಿ ಹಾಕಲಿಲ್ಲ ಅಂದ್ರೆ ವೈಟ್ ಹಾಕಾವು. ತೆಗಿತೇನೆ ನೋಡಿ. ಗ್ಯಾಸ್ ಸ್ವಲ್ಪ ಸಣ್ಣ ಮೀಡಿಯಮ್ ಉರಿ ಇಟ್ಟ ಮಾಡಬೇಕು. ನೋಡಿ ತೆಗಿತೇನೆ. ನೋಡಿ ಎಷ್ಟು ಚಲೋ ಆಗ್ಯಾವ. ಕಾಣಿಸತ್ತೈತಿಲ್ಲ ನಿಮಗೆ. ನೋಡಿ ಕಾಯಿ ವಡಿ ರೆಡಿ ಆಗೈತಿ. ಅಕ್ಕಿ ವಡಿನೂ ಅಂತಾರ, ಕಾಯಿ ವಡಿನೂ ಅಂತಾರ. ಮಾಡೀನಿ ಭಾರಿ ಮಸ್ತ್ ಆಗ್ಯಾವ. ಅಕ್ಕಿ ಇಟ್ಟದು ಏನೂ ಹಾಕಿಲ್ಲ ನಮ್ಮ ಮ್ಯಾಲ. ನಾ ಏನು ನಿಮಗೆ ತೋರಿಸಿದನಲ್ಲ ಅದನ್ನು ಸೇಮನ್ನು ಫಾಲೋ ಮಾಡಿದ್ದೇನೆ. ನೋಡಿ ಎಷ್ಟು ಮಸ್ತ್ ಆಗ್ಯಾವ. ಒಳಗೆ ತೋರಿಸ್ತೀನಿ ನೋಡಿ. ಒಳಗದು ಎಷ್ಟು ಪಳ್ಳಾಗ್ಯಾವ ನೋಡಿ. ಭಾರಿ ಮಸ್ತ್ ಆಗ್ಯಾವ. ಸ್ವಲ್ಪ ಅದ್ರ ಜೊತೆ ನಾನು ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಹಣ್ಣು ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಮತ್ತು ಹಚ್ಕೊಂಡು ತಿನ್ನಕ್ಕೆ ಭಾರಿ ಕಾಂಬಿನೇಷನ್ ಆಕ್ಕತಿ ನೋಡಿ. ಒಂದು ಸ್ವಲ್ಪ ಭಾರಿ ಸಖತ್ತಾಗೈತಿ, ಭಾರಿ ಮಸ್ತ್ ಆಗೈತಿ. ನೀವು ಮಾಡಿ ನೋಡಿ. ಕಾಯಿ ವಡಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಜೊತೆ, ನಿಮ್ಮ ಫ್ಯಾಮ್ಲಿ ಜೊತೆ, ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಮಾಡಿ ನೋಡಿ ಹೆಂಗಾಗೈತೆ ಅನ್ನೋದು ನನಗೆ ಕಮೆಂಟ್ನಾಗ ಹೇಳಿ. ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.